ಬ್ರೋ ಟೀಸರ್ ನೋಡಿದ್ರ ಬ್ರೋ ಟೀಸರ್ ನೋಡಿದ್ರ ಎಷ್ಟು ಇಷ್ಟ ಆಯ್ತು ಬ್ರೋ ಒಂದ್ ನಿಮಿಷ ಟೀಸರ್ ನೋಡಿದ್ರ ಬ್ರೋ ಇಷ್ಟ ಆಯ್ತಾ ಟೀಚರ್ ಮಾತ್ರ ಸಕ್ಕತ್ತಾಗಿದೆ ಹೆಂಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಮಾತ್ರ ಮಸ್ತ್ ಆಗಿದೆ. ಸೊ ಥಿಯೇಟ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ. ಸಕ್ಕತ್ತಾಗಿದೆ ಸಿನಿಮಾ. ಫಸ್ಟ್ ಟೈಮು ಸರ್ರು ಮುಚ್ಚಿ ಹಿಡಿದಿರೋದು ಲಾಂಗ್ ಹಿಡಿದಿರೋದು ಎಷ್ಟು ಇಷ್ಟ ಆಯ್ತು? ಒಂಥರ ಶಿವಣ್ಣನ್ ನೋಡ್ದಂಗೆ ಆಗುತ್ತೆ, ಒಂಥರ ಶಿವಣ್ಣನ ಮುಖ ನೋಡ್ದಂಗೆ ಆಗುತ್ತೆ. ಆ ರಕ್ತ ಕಳಿ ಆ ಒಂದು ರಾವಷ್ಟು ಇದೆಲ್ಲ ಮುಖದಲ್ಲಿ ಬಾಸ್ನ ಥಿಯೇಟರ್ ನೋಡ್ಬೇಕಂತ ಕಾಯ್ತಾ ಇದೀವಿ. ಟೀಸರ್ ಅಲ್ಲಿ ಒಂದು ಒಬ್ಬರನ್ನ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹಿಂದೆ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆ ಸ್ಟೆಪ್ಪಿಂಗ್ ಎಷ್ಟು ಆಯ್ತಾ? ಅದು ಬಾಲಯ್ಯ ಒಂಥರ ಸಕ್ಕತ್ತಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಮಾಡಿದ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಲ್ಲ, ಈ ಕೇಳಿ ಬಂದೈತೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಹುಡ್ಕಬೇಕು ವೈರಿಗಳು. ಧ್ರುವಾಣನ್ ಫ್ಯಾನು ಹೇಳಿ ಕೇಳಿ ರಾಯಚೂರು ಹುಡುಗ ನಾನು. ಈ ಸಲ ನಮ್ಮನ್ನ ಯಾವನ ಬಂದ್ರೆ ಸಖತ್ತಾಗಿಲ್ಲ ಅಂತ ಹೇಳಿದ್ರೆ ಕುಳ್ದಾಕ್ಬಿಡ್ತೀನಿ. ಈ ಸಲ ಯಾರು ಬರೋದು ಗೊತ್ತಾ? ಕೇಳಿ ನಾವು ಧ್ರುವಾಣನ್ ಫ್ಯಾನ್ಸು. ಜೈ ಆಂಜನೇಯ, ಜೈ ಧ್ರುವ ಬಾಸ್. ರೋಜ್ ಹಿಡ್ದಿದ್ದು ನೋಡಿದ್ವಿ. ಲಾಂಗ್ ಹಿಡಿಯೋದು ಮಾತ್ರ ಕಿಲ್ಲಿಂಗ್ ಸೀನ್ ಇಕ್ಕವ್ರೆ. ಇನ್ನು ಏನೇ ಇದ್ರು ಧ್ರುವಣ್ಣನ ಬಾಡಿ ಲ್ಯಾಂಗ್ವೇಜ್ ಫುಲ್ಲು ಚೇಂಜು. ಮಾರ್ಟಿನ್ ಟೈಮಲ್ಲಿ ಏನೇನಾಯ್ತು ಅನ್ನೋಕ್ಕಿಂತ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು. 100 ಡೇಸ್ ಪಕ್ಕ ಈ ಸತಿ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ, ಕೆಟ್ಟವ್ರಿಗೆ ಅವರು ಹಿಂಗೆ ಇರ್ತಾರೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಧ್ರುವ ಸರ್ ನೆಗೆಟಿವ್ ಮಾತಾಡೋರ್ಗೆ ಏನಂತೀರಾ? ಏನು ಹೇಳೋಣ, ಅವ್ರಿಗೆಲ್ಲ ಮಾತಲ್ಲಿ ಹೇಳೋದೇನಿಲ್ಲಣ್ಣ. ಇವಾಗ ಕೇಳಿ ರಿಲೀಸ್ ಆಯಿತು, ಕೇಳಿ ಅನೌನ್ಸ್ಮೆಂಟ್ ಆಯಿತು ಅಂದರೆ ಅವಾಗಿಂದೆಲ್ಲ ಅವ್ರಿಗೆ ನಡೆಯೋದಲ್ಲ. ಕಾಲ್ ಎಳೆಯರು ಕಾಲ್ ಕೆಳಗೆ ಯಾವತ್ತಿದ್ರು ಅಷ್ಟೇ. ಕಾಲ್ ಎಳೆಯರು ಕಾಲ್ ಕೆಳಗೆ ಇರ್ತಾರೆ. ಧ್ರುವಾಣನ್ ಬಾಸ್ 100 ಡೇಸ್ ಪಕ್ಕ ಫಿಲಮ್, ಪೈಸಾ ಉಸಲ್ ಫಿಲಮ್ ಇದು ಕೇಳಿ. ಥ್ಯಾಂಕ್ ಯು. ಕೇಳಿ ಟೀಸರು ಪ್ರತಿಯೊಬ್ಬರಿಗೂ ವಾವ್ ನನಗೆ ಆ ಥರ ಫೀಲ್ ಇದೆ. ಫಸ್ಟು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಬಾಸ್ ಕೈಯಲ್ಲಿ ಮಚ್ ಕೊಟ್ಟವ್ರೆ. ಆ ಮಚ್ನ ಯಾವ ರೇಂಜ್ ತೋರಿಸ್ಬೇಕು ಫ್ಯಾನ್ಸ್ಗಳ ಮೈಂಡ್ ಸೆಟ್ ಅದಕ್ಕಿಂತ ಜಾಸ್ತಿ ಒಂದು ಲೆವೆಲ್ ತೊಗೊಂಡೋಗಿದ್ದಾರೆ. ಸೊ ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಟ್ ನಮ್ಮ ಬಾಸ್ ಒಂದೊಂದು ಮಚ್ ಹಿಡ್ಕೊಂಡು ಅದು ಏನೇನು ಸೀನ್ಗಳಿದಾವಲ್ಲ ಅಮೇಜಿಂಗ್ ಸಖತ್ತಾಗಿದ್ದಾವೆ. ಇವೆಲ್ಲ ಸೇರಿ ಒಂದು ಸಣ್ಣದ ಡೈಲಾಗ್ ಹೇಳ್ತೀನಿ. ಒಂದು ಟೈಮಲ್ಲಿ ಟ್ರೆಂಡು ಬೀಡಿ ಕೈದಿಗಳಿಗೆ ಹಾಕ್ತಾರೆ, ಕೈಗೆ ಬೇಡಿ. ನಾ ಹೇಳೋದನ್ನ ಕೇಳಿ ಹೋಗ್ಬೇಡ ಓಡಿ. ಬೆಂಗಳೂರಲ್ಲಿ ಕಾಳಿದಾಸ ಅಂತ ಒಬ್ಬ ದೊಡ್ಡ ರೌಡಿ ಅತಿ ಶೀಘ್ರದಲ್ಲೇ ಬರುತ್ತೆ ನೋಡ್ರಿ ನಮ್ಮ ಬಾಸ್ತು ಕೇಳಿ. ಜಯ ಆಂಜನೇಯ. ಇವತ್ತಿಗೆ ಟೀಸರು 15 ಮಿಲಿಯನ್ ಹೋಗಿದೆ. ಎಷ್ಟು ಖುಷಿ ಇದೆ? ಇವತ್ತಿಗೆ 15 ಮಿಲಿಯನ್ ಹೋಗಿದೆ. ಇನ್ನೇನು ಶೀಘ್ರದಲ್ಲೇ ಊಹೆ ಮಾಡ್ಕೊಳ್ಳೋಕ್ಕಲ್ಲ, ಊಹೆಗೂ ಮೀರಿ ಇರುತ್ತೆ. ಸಖತ್ತಾಗಿದೆ. ಆ ಬ್ಲಡ್ಡಲ್ಲೇ ಮೈ ನಡಗಿಸ್ಬಿಡುತ್ತೆ. ಬಾಸ್ ಎಂಟ್ರಿ ಆಗಿರ್ಬೋದು, ಆ ಬ್ಲಡ್ಡಲ್ಲಿ ಕೊಚ್ಚಕ್ಕೋ ಸೀನ್ ಆಗೋದು, ಸಂಜಯ್ ದತ್ ಅವ್ರ ಸೀನು. ಒಬ್ಬೊಬ್ರು ಒಂದೊಂದು ಥರ ಸ್ಟೈಲ್ ತೋರಿಸಿದ್ದಾರೆ ಪ್ರೇಮ್ ಸರ್ಗೆ ಖುಷಿ ಆಗುತ್ತೆ ಆ ಥರ. ಥ್ಯಾಂಕ್ ಯು.